ಬೇಡಮ್ಮ ಬೇಡ, ನಂಗೆ ಊಟ ಬೇಡ. ಇವಾ ಇವಾ ಎಲ್ಲಿ ಓಡ್ತಾ ಇದೀಯಾ? ಬೆಳಿಗ್ಗಿಂದ ಏನು ತಿನ್ನಿಲ್ಲ, ಬಾ ಚಿತ್ರಾನ್ನ ತಿನ್ನು. ಅಮ್ಮ, ಅವರೆಲ್ಲ ಏನ್ ಮಾಡ್ತಿದ್ದಾರೆ? ನಮ್ಮ ರಾಷ್ಟ್ರಧ್ವಜದಲ್ಲಿ 3 ಬಣ್ಣ ಯಾಕಿದೆ ಅಮ್ಮ? ನೋಡು ಮಗು, ನಮ್ಮ ತ್ರಿವರ್ಣ ಧ್ವಜದಲ್ಲಿ ಮೇಲಿರುವ ಬಣ್ಣ ಕೇಸರಿ, ಅಂದ್ರೆ ಧೈರ್ಯ, ತ್ಯಾಗ ಹಾಗೂ ನಮ್ಮ ದೇಶದ ಒಳಿತಿಗಾಗಿ ನಡೆದಿರುವ ಬಲಿದಾನಗಳ ಸಂಕೇತವಾಗಿದೆ. ತ್ಯಾಗ ಬಲಿದಾನನ ಹಾಗಂದ್ರೆ ಏನಮ್ಮ? ಹೇಳ್ತೀನಿ, ಬಾ ಕುತ್ಕೋ. ಎಷ್ಟು ಚೆನ್ನಾಗಿದೆ ಅಮ್ಮ. ಅಮ್ಮ, ಮತ್ತೆ ಬಿಳಿ ಬಣ್ಣ ನೋಡ್ ಮಗ, ನಮ್ಮ ಧ್ವಜದ ಮಧ್ಯದಲ್ಲಿರುವ ಬಿಳಿ ಬಣ್ಣ ಇದೆಯಲ್ಲ, ಅದು ಸತ್ಯ, ಅಹಿಂಸೆ, ಶಾಂತಿ. ಇರುವ ಹಸಿರು ಬಣ್ಣದ ಬಗ್ಗೆ ಹೇಳಮ್ಮ, ಹೇಳಮ್ಮ. ನೋಡು ಮಗ, ಧ್ವಜದ ಕೆಳಗಿರುವ ಬಣ್ಣ ಹಸಿರು, ಇದು ಪ್ರಗತಿಯ ಸಂಕೇತವೂ ಹೌದು ಮತ್ತು ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ತಿಳಿಸುತ್ತದೆ. ಈ ಮಣ್ಣಿನಲ್ಲಿ, ಈ ಗಾಳಿಯಲ್ಲಿ ಉಸಿರಾಡಿದೆ ಓಂಕಾರವೇ, ಈ ನೀರಿನಲ್ಲಿ, ಈ ಹಸಿರಿನಲ್ಲಿ ಜಯ ಭಾರತಿ ಜಯ ಘೋಷವೇ. ಈ ಜಗಕ್ಕೆ ನಾವೇ ಗುರುಸ್ಥಾನ, ಕಲಿಸಿದ್ದು ನಾವೇ ಧ್ಯಾನ, ಜನಗಣವೇ ನಮ್ಮೆದೆಯ ಗಾನ, ವಿಜ್ಞಾನ ನಾವಿತ್ತ ದಾನ, ನಿಜ ಸಂಸ್ಕೃತಿ ಜಾನಮಾನ, ಅಭಿಮಾನ ತುಂಬಿರೋ ಹಿಂದೂಸ್ತಾನ. ಅಮ್ಮ ಅಮ್ಮ, ನಾನು ಕುಣಿತೀನಿ. ಹೋಗು ಹೋಗು. ಬಾ ಮಗ, ಇಲ್ಲಿ ಕೂರು. ನೋಡಿದೆಯಲ್ಲ ಮಗ, ಪ್ರತಿಯೊಬ್ಬ ಭಾರತೀಯನ ಗೌರವ ನಮ್ಮ ರಾಷ್ಟ್ರಧ್ವಜ. ನಮ್ಮ ದೇಶವನ್ನು ಕಾಯುವಂತ ಸೈನಿಕ ನೀನಾಗ್ಬೇಕು, ನಮ್ಮ ದೇಶವನ್ನು ಕಾಯುವಂತ ವೀರ ಯೋಧ ನೀನಾಗ್ಬೇಕು. ಅದೇ ನನ್ನ ಆಸೆ. ಆಗ್ತೀಯಲ್ಲ ಮಗ? ಆಯ್ತಮ್ಮ, ನಿನ್ನ ಆಸೆ ಅಂತೆ ನಾನು ಸೈನಿಕನಾಗ್ತೀನಿ. 20 ವರ್ಷಗಳ ನಂತರ ಅಮ್ಮ, ಎಲ್ಲಿದ್ಯಮ್ಮ?
ಅಮ್ಮ ಎಲ್ಲಿದ್ಯಾ? ನೀನು ಕಂಡ ಕನಸು ನನಸಾಗಿದೆ. ನನಗೆ ಆರ್ಮಿಯಲ್ಲಿ ಕೆಲಸ ಸಿಕ್ಕಿದೆಯಮ್ಮ. ನಾನು ಯೋಧ ಆಗ್ತಾ ಇದ್ದೀನಿ, ಸೈನಿಕ ಆಗ್ತಾ ಇದ್ದೀನಿ ಅಮ್ಮ, ಸೈನಿಕ ಆಗ್ತಾ ಇದ್ದೀನಿ. ಮಗ, ಏನು ಹೇಳ್ತಾ ಇದ್ದೀಯಾ? ನನ್ನ ಮಗ ಸೈನಿಕನ? ನನ್ನ ಮಗ ಯೋಧನ? ಅಯ್ಯೋ ದೇವ್ರೆ, ಇಂಥ ದಿನಕ್ಕೋಸ್ಕರ ನಾನು ಎಷ್ಟು ದಿನದಿಂದ ಕಾಯ್ತಾ ಇದ್ದೆ. ಇವತ್ತು ನನ್ನ ಜನ್ಮ ಸಾರ್ಥಕ ಆಯಿತು. ಬಾ ಮಗ, ಬಾ ಬಾ, ನಿಮಗೆ ನಾನು ಚಿತ್ರಾನ್ನ ಮಾಡಿಕೊಡ್ತೇನೆ, ಬಾ ತಿನ್ನು, ಬಾಪ. ಆದರೂ ಏನೋ ಮಗ, ಮನಸ್ಸಲ್ಲಿ ಭಯ ಕಾಡ್ತಾ ಇದೆ. ನೀನೇನೋ ಸೈನಿಕ ಆದೆ, ನನ್ನ ಆಸೆ ಈಡೇರಿತು. ಆದರೆ ಇನ್ಮುಂದೆ ನೀನು ನನ್ನ ಜೊತೆ ಇರಲ್ಲಲ್ಲ, ಆ ಒಂದು ನೋವು ಕಾಡ್ತಾ ಇದೆ ಮಗ. ಎಷ್ಟಾದರೂ ಹೆತ್ತ ಕರಳಲ್ವ ನಾನು. ನೀನು ಆರ್ಮಿ ಹೋಗಿ ಅಲ್ಲಿ ಹೇಗೋ ಏನೋ ಉಗ್ರರ ದಾಳಿ ಅದು ಇದು ಎಲ್ಲವನ್ನು ಕೂಡ ನೀನು ಎದುರಿಸ್ಬೇಕಾಗ್ತಿಲ್ಲಪ್ಪ. ನೀನು ಏನು ಚಿಂತೆ ಮಾಡಬೇಡ ಅಮ್ಮ. ದುಷ್ಟರನ್ನ ಸದೆ ಬಡಿದು ಭಾರತದ ಒಬ್ಬ ಒಳ್ಳೆ ಸೈನಿಕನಾಗಿ ಹೆಸರು ತಗೋತೀನಿ ಅಮ್ಮ. ನನ್ನನ್ನು ಇವತ್ತೇ ಆರ್ಮಿಗೆ ಜಾಯ್ನ್ ಆಗ್ಲಿಕ್ಕೆ ಹೇಳಿದ್ದಾರೆ. ನಾನು ಇವತ್ತೇ ಹೊರಡಬೇಕಮ್ಮ. ಇವತ್ತೇ ಹೋಗ್ಬೇಕಾ ಮಗ? ಹೌದಾ? ಆಗ್ಲಿ ನನ್ನ ಆಶೀರ್ವಾದ ನಿಂಗೆ ಯಾವತ್ತೂ ಇದ್ದೇ ಇರುತ್ತೆ. ಇರ್ಲಿ, ಆ ಭಾರತಾಂಬೆ ನಿನಗೆ ಒಳ್ಳೇದು ಮಾಡ್ಲಿ. ಹೇಳು ಮಗ, ಹೇಳು. ನೀನೇನು ಚಿಂತೆ ಮಾಡಬೇಡಮ್ಮ. ನಿನ್ನ ಆಶೀರ್ವಾದ ನನ್ನ ಜೊತೆ ಇರೋವರೆಗೂ ನನಗೆ ಏನೂ ಆಗೋಲ್ಲ ಅಮ್ಮ. ಹೇ ನನ್ನ ನೆಲ, ಹೇ ನನ್ನ ಜಲ, ನನ್ನಮ್ಮನಿಯಂದಿಗೂ ನಗುತ್ತಿರುನಿ. ನನ್ನ ಕುರಿತು ನೀ ಕ್ಷಣ ಚಿಂತಿಸಬೇಡ, ವಾಪಸ್ ಬಂದೇ ಬರ್ತೀನಿ. ಅಮ್ಮ, ಹೋಗಿ ಬರ್ತೀನಿ. ಹೇ ನನ್ನ ನೆಲ, ಹೇ ನನ್ನ ಜಲ, ನನ್ನಮ್ಮನಿಯಂದಿಗೂ ನಗುತ್ತಿರುನಿ. ನನ್ನ ಕುರಿತು ನೀ ಕ್ಷಣ ಚಿಂತಿಸಬೇಡ, ವಾಪಸ್ ಬಂದೇ ಬರ್ತೀನಿ. ಅಮ್ಮ, ಇವತ್ತು ಎಷ್ಟೋ ಉಗ್ರರನ್ನ ನಾಶ ಮಾಡಿ ಎಷ್ಟೋ ದುಷ್ಟರನ್ನ ಸದೆ ಬಡಿದು ಭಾರತಕ್ಕೆ ಜಯ ತಂದಿದ್ದೇವೆ ಅಮ್ಮ. ಅದಕ್ಕೆ ನಿನ್ನ ಚಿತ್ರಾನ್ನದ ನೆನಪಾಯ್ತಮ್ಮ. ಅದಕ್ಕೆ ನಿನ್ನ ಮುಂದೆ ಬಂದು ನಿಂತಿದ್ದೇನೆ. ನನಗೆ ಇವತ್ತು ಚಿತ್ರಾನ್ನ ಮಾಡಿಕೊಡ್ತೀಯ ಅಲ್ವಮ್ಮ? ಬಾ ಮಗ, ಬಾ ಬಾ, ನಿಮಗೆ ನಾನು ಚಿತ್ರಾನ್ನ ಮಾಡಿಕೊಡ್ತೀನಿ. ಹಲೋ, ನಾವು ಆರ್ಮಿಯಿಂದ ಮಾತಾಡ್ತಾ ಇದ್ದೀವಿ. ಐ ಆಮ್ ವೆರಿ ಸಾರಿ, ನಿಮ್ಮ ಮಗ ಯುದ್ಧದಲ್ಲಿ ವೀರಮರಣ ಹೊಂದಿದ್ದಾರೆ. ಏನು ಹೇಳ್ತಾ ಇದ್ದೀರಾ? ನನ್ನ ಮಗ ಈಗ ನನ್ನ ಹತ್ರ ಮಾತಾಡ್ತಾ ಇದ್ದ? ಏನು ಹೇಳ್ತಾ ಇದ್ದೀರಾ? ನನ್ನ ಮಗ? ಇಲ್ಲ, ನಾನು ಅಳಲ್ಲ, ನಾನು ಕಣ್ಣೀರು ಹಾಕಲ್ಲ. ನನ್ನ ಮಗ ವೀರ ಯೋಧ. ನನ್ನ ಮಗ ದೇಶಕ್ಕೋಸ್ಕರ ಪ್ರಾಣ ಬಿಟ್ಟಿದ್ದಾನೆ. ಇಲ್ಲಪ್ಪ, ನಾನು ಅಳಲ್ಲ. ನೋಡಿ, ನಿಮ್ಮಲ್ಲೆಲ್ಲರಲ್ಲೂ ನಾನು ಕೇಳೋದಿಷ್ಟೇ, ಪ್ರತಿಯೊಂದು ಮನೆಯಿಂದಲೂ ನಮ್ಮ ದೇಶಕ್ಕೋಸ್ಕರ ಒಂದೊಂದು ಸೈನಿಕರನ್ನು ಕೊಡಿ. ಪ್ರತಿಯೊಬ್ಬರು. ನಮಗೆ ದೇಶ ಏನು ಕೊಟ್ಟಿದೆ ಅನ್ನೋದು ಮುಖ್ಯ ಅಲ್ಲ, ದೇಶಕ್ಕೆ ನಾವೇನು ಕೊಟ್ಟಿದ್ದೇವೆ ಅದು ಮುಖ್ಯ. ನನ್ನ ಕಣ್ಣಲ್ಲಿ ಬರ್ತಾ ಇರೋ ನೀರು ಯಾಕೆ ಗೊತ್ತಾ? ನೋವಿನಿಂದಲ್ಲ. ನನ್ನ ಮಗ ದೇಶಕ್ಕೋಸ್ಕರ ಸಾಯ್ತಾನೆ ಅಂತ ಗೊತ್ತಿದ್ರೆ ನಾನು ಇನ್ನೂ 5 ಮಕ್ಕಳನ್ನು ಹೆತ್ತು ನನ್ನ ದೇಶಕ್ಕೋಸ್ಕರ ಕೊಡ್ತಿದ್ದೆ, ನನ್ನ ದೇಶದ ಸೈನಿಕರನ್ನಾಗಿ ಮಾಡ್ತಿದ್ದೆ. ಆ ನೋವಿನಿಂದ ಅಳ್ತಾ ಇದ್ದೇನೆ. ಜೈ ಹಿಂದ್, ಬೋಲೋ ಭಾರತ್ ಮಾತಾ ಕೀ.